ಮಳೆ ಬರ್ತಿದೆ. ನಮಸ್ಕಾರ ಎಲ್ಲರಿಗೂ, ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ನನಗೆ ಗೊತ್ತು ನಾನು 2 ದಿವಸ ಆದಮೇಲೆ ಪೋಸ್ಟ್ ಮಾಡ್ತಿದ್ದೀನಿ ಅಂತ, ಬಟ್ ಸ್ಟಿಲ್ ವಿಶ್ ಯು ಆಲ್ ಹ್ಯಾಪಿ ಗಣೇಶ ಚತುರ್ಥಿಗೆ ಮೋದಕ ಮಾಡಲಿಕ್ಕೆ ಅಂತ ಫುಲ್ ಖುಷಿಯಾಗಿ ಮೋದಕ ಮೌಲ್ಡ್ ತರಿಸಿದ್ದೆ ಫ್ರಮ್ ಅಮೆಝಾನ್. ಬಟ್ ವಿ ಕುಡಂಟ್ ಡೂ ಒನ್ ಮೋದಕ ಆಲ್ಸೋ ವಿತ್ ದ ಹೆಲ್ಪ್ ಆಫ್ ದಿಸ್ ಮೌಲ್ಡ್. ಮತ್ತು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಆ್ಯಸ್ ಯೂಶ್ವಲ್ ನಾನೇ ಕೈಯಲ್ಲಿ ಮಾಡಿದೆ. ಇಟ್ ಆಲ್ ಕೇಮ್ ಔಟ್ ಸೋ ಗುಡ್. ಹಬ್ಬ ಇರಬೇಕಾದ್ರೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಇರುತ್ತೆ. ನಾವು ಮನೆಯಲ್ಲಿ 4 ಜನ ಇರೋದ್ರಿಂದ ಎಲ್ಲನೂ ವಿ ಹ್ಯಾವ್ ಡಿವೈಡೆಡ್ ದ ವರ್ಕ್ ಆ್ಯಂಡ್ ವಿ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಫ್ರಮ್ ಮಾರ್ನಿಂಗ್ ಇಟ್ ಸೆಲ್ಫ್. ವಿ ವೋಕ್ ಅಪ್ ಅರೌಂಡ್ 6:30 ಆ್ಯಂಡ್ ನಾನು ಅಮ್ಮನಿಗೆ ಹೆಲ್ಪ್ ಮಾಡೋಕ್ಕೆ ಅಂತ ತರಕಾರಿ ಎಲ್ಲ ಹಚ್ಕೊಡ್ತಾ ಇದ್ದೀನಿ. ನಾನು ಮನೆಯೆಲ್ಲ ಗುಡಿಸಿ ಒರೆಸೋದು ನನ್ನ ಕೆಲಸ. ಹಾಗೆಯೇ ಅಮ್ಮ ಫುಲ್ ಅಡುಗೆ ಕೆಲಸ ಎಲ್ಲನೂ ನೋಡ್ಕೋತಾ ಇದ್ದಾರೆ. ಅಪ್ಪ ಮತ್ತು ಅಣ್ಣ ಸೇರಿಕೊಂಡು ಕಬ್ಬು ಸುಲಿದಿಟ್ಟು ತೋರಣ ಎಲ್ಲ ಕಟ್ಬಿಟ್ಟು ದೇವರಿಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ನಾವು 4 ಜನನೂ ಕೆಲಸನ ಡಿವೈಡ್ ಮಾಡ್ಕೊಂಡು ಮಾಡಿರೋದ್ರಿಂದ ಎಲ್ಲನೂ ಆನ್ ಟೈಮ್ ಆಗೋಯ್ತು. ನನ್ನ ಮನೆ ಕೆಲಸ ಆದಮೇಲೆ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ದೇವ್ರ ನೈವೇದ್ಯಕ್ಕೆ ದೋಸೆನ ಮಾಡಬೇಕಿತ್ತು. ಏನಂದರೆ ಬಾಳೆದಂಟನ್ನ ನಾವು ಆಯಿಲ್ನ ಸವರೋದಕ್ಕೆ ಪ್ಯಾನ್ ಮೇಲೆ ಯೂಸ್ ಮಾಡ್ತೀವಿ. ಸೊ ಅದನ್ನು ಕಟ್ ಮಾಡಿ ತೊಗೋತಾ ಇದ್ದೀನಿ ನಾವು ಇಲ್ಲಿ ನೈವೇದ್ಯಕ್ಕೆ ಉದ್ದಿನ ದೋಸೆ, ನೀರು ದೋಸೆ ಮತ್ತು ಮೋದಕನ ಇಡ್ತಾ ಇದ್ದೀವಿ. ನಮ್ಮ ಕಡೆ ದೇವ್ರಿಗೆ ಹೇಗೆ ಕೂರಿಸ್ತಾರೆ ಅನ್ನೋದನ್ನು ನೀಟಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಬ್ಲಾಗ್ ಮಾಡಬೇಕಾದ್ರೆ. ಬಟ್ ಅದನ್ನು ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ. ಬಿಕಾಸ್ ನಾನು ಎಲ್ಲ ಕೆಲಸ ಮಾಡಿಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಹೋಗ್ಬೇಕಾದ್ರೆ ಅವರೆಲ್ಲ ರೆಡಿ ಮಾಡಿದರು. ಬಟ್ ದೇವ್ರನ್ನ ಇಳಿಸ್ಬೇಕಾದ್ರೆ ನಾನು ಕರೆಕ್ಟಾಗಿ ವಿಡಿಯೋ ಮಾಡಿದ್ದೀನಿ. ಆವಾಗ ನಾನು ಕ್ಲಿಯರಾಗಿ ತೋರಿಸ್ತೀನಿ. ಬೇಳೆಲ್ಲ ನೀಟಾಗಿ ಫ್ರಿಜ್ಜಿలో ಬೇಳೆ ಪೂಜೆ ಆದಮೇಲೆ ಪ್ರಸಾದ ತಿಂದ್ಬಿಟ್ಟು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿದ್ವಿ. ಅನ್ನ, ಸಾಂಬಾರು, ಬೀನ್ಸ್ ಪಲ್ಯ ಮತ್ತು ಪಾಪಡ್ ಆ್ಯಂಡ್ ಸಲಾಡ್ ಇದೆಲ್ಲ ಮಾಡಿ ಜಾಮೂನ್ ತಿಂದ್ಬಿಟ್ಟು ಹಬ್ಬದ ಊಟ ಕಂಪ್ಲೀಟ್ ಮಾಡಿದ್ವಿ. ಪ್ರತಿ ಗಣೇಶ ಹಬ್ಬದ ದಿವಸ ಇದೊಂದು ಕಂಪಲ್ಸರಿಯಾಗಿ ಮಾಡ್ತೀವಿ ನಾವು. ಈವ್ನಿಂಗ್ ಗಣೇಶೋತ್ಸವ ಸಮಿತಿಗೆ ಹೋಗ್ತೀವಿ. ಅಲ್ಲಿ ಫುಲ್ ಗಣೇಶ ಕೂರಿಸ್ತಾರಲ್ವ, ಅಲ್ಲಿ ತುಂಬ ಕಾಂಪಿಟೇಷನ್ ಎಲ್ಲ ಮಾಡ್ತಾ ಇರ್ತಾರೆ ಮಕ್ಕಳಿಗೆ, ಅಡಲ್ಟ್ಸಿಗೆ ಎಲ್ಲ. ಸೊ ಅದು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಮಡಿಕೆ ಹೊಡೆಯೋ ಸ್ಪರ್ಧೆ, ಮ್ಯೂಸಿಕ್ ಚೇರ್, ಅದು ಇದು ಅಂತ. ಸೊ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಆಟಾಡೋದು ನೋಡೋಕ್ಕೆ. ಸೊ ನಾವು ದೇವರಿಗೆ ಕೈ ಮುಗಿದು ಇಲ್ಲಿ ಸ್ಪರ್ಧೆಗಳನ್ನು ನೋಡಲಿಕ್ಕೆ ಅಂತ ಕೂತ್ಕೊಂಡ್ವಿ. ಎರಡನೇ ಸುತ್ತಿನಲ್ಲಿ ಸಿಂಗಲ್ ಟಾವ್ ಆವಾಗಲೇ 7-7:30 ಆಗಿತ್ತು ನಾವು ರಿಟರ್ನ್ ಬರಬೇಕಾದ್ರೆ. ಸೊ ದೇವ್ರನ್ನ ಇಳಿಸ್ಬೇಕಿತ್ತು. ಸೊ ನಾವು ಮನೆಗೆ ಬಂದ ತಕ್ಷಣ ಮಾಡಿರೋ ಫಸ್ಟ್ ಕೆಲಸ ಅಂದರೆ ದೇವ್ರನ್ನ ಇಳಿಸೋದು.
ಫಸ್ಟಿಗೆ ಬನಾನಾ ಲೀಫ್ ಇಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ಒಂದು ಕಲಶದಲ್ಲಿ ವಾಟರ್ ಫಿಲ್ ಮಾಡಿಬಿಟ್ಟು ಅದ್ರ ಮೇಲೆ ಕೊಕೊನಟ್ ಮತ್ತು ಮ್ಯಾಂಗೋ ಲೀವ್ಸನ್ನು ಇಟ್ಬಿಟ್ಟು ಈ ಥರ ಕಬ್ಬಿನಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಜೋಡಣೆ ಮಾಡ್ತೀವಿ. ಇದು ಇಲ್ಲಿನ ತುಳುನಾಡಿನ ಸಂಸ್ಕೃತಿ. ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಏನು ಬರು ಮೊಳಕೆ ಬರಪ ಅವನು ಹೆಸರು ಸಾಸಿವೆ ಎಲ್ಲ ಕಾಳುಗಳನ್ನು ಸೇರಿಸ್ಬಿಟ್ಟು ಮಡಕೆ ಮುಚ್ಚಿಬಿಟ್ಟು 15 ದಿವಸ ಸೂರ್ಯನ ಕಿರಣ ಬರದೇ ಇರೋ ಥರ ಬೆಳೆಸಿರೋ ಹೂಗಳಿದು. ಇದು ಗಣೇಶನಿಗೆ ತುಂಬ ಪ್ರಿಯವಾಗಿರೋದು ಅಂತ ಚೌತಿ ಹಬ್ಬಕ್ಕೆ ಅಂತಾನೆ ಇದನ್ನೆಲ್ಲ ಮಾಡ್ತಾರೆ. ರಾತ್ರಿ ಎಲ್ಲರೂ ಕೂತ್ಕೊಂಡು ಕಪ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೊರಗಡೆ ಬಂದುಬಿಟ್ಟು ಕಪ್ ತಿನ್ನಕ್ಕೆ ಸಿಗೋದೇ ಒಂದು ಸಲ ಒಂದು ವರ್ಷಕ್ಕೆ ನಮಗೆ, ಅದನ್ನು ಗಣೇಶ ಚತುರ್ಥಿ ಅವತ್ತು. ಸೊ ಅದನ್ನು ಮಿಸ್ ಮಾಡಿದೆ. ನಾನಂತೂ ಚೆನ್ನಾಗಿ ಕಬ್ಬು ತಿಂದೆ. ಸೊ ಇದು ನನ್ನ ಇವತ್ತಿನ ವ್ಲಾಗ್. ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.